ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲವೂ ಸರಿ ಇದೆ ಅನ್ನೋದು ಮೇಲ್ನೋಟಕ್ಕೆ ಮಾತ್ರ ಕಂಡು ಬರ್ತಾ ಇದೆ. ಆದರೆ ಏನೂ ಸರಿ ಇಲ್ಲ ಅನ್ನೋದು ಅಂತರಾಳಕ್ಕೆ ಎಂಟ್ರಿ ಕೊಟ್ಟಾಗ ಮಾತ್ರ ಗೊತ್ತಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಎಲ್ಲೂ ಇಲ್ಲದಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಪೊಲಿಟಿಕಲ್ ನ್ಯೂಸ್ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ ಅನ್ನೋದು ಮತ್ತೊಮ್ಮೆ ಸಾಬೀತು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಿಡಿದೆದ್ದ ಅಪ್ಪ ಮಗ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಕೆಂಡ ಮಂಡಲರಾಗಿದ್ದಾರೆ. ಏನ್ ಕಾರಣ? ಅಪ್ಪ ಮಗ ನಿಗಿ ಆಗೋದಕ್ಕೆ ಕಾರಣ ಏನು? ಆ ಎಲ್ಲ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕುತ್ತಿರುವ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಉಸ್ತುವಾರಿ ಕೊಟ್ಟಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿ ಸಂಯೋಜಕರಾಗಿ ಪಾಟೀಲ್ ನೇಮಕ ಮಾಡಲಾಗಿತ್ತು. ಇದನ್ನ ಬದಲಿಸಿ ಆಪ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಣೆ ಹಾಕಿರುವಂತ ಡಿಕೆ ಶಿವಕುಮಾರ್ ಲೋಕಸಭಾ ಕ್ಷೇತ್ರದ ಹೊಣೆ ಕೊಟ್ಟಿದ್ದಕ್ಕೆ ಬೇಸರವನ್ನ ಹೊರಹಾಕಿದ್ದಾರೆ. ತಂದೆ ಮಗನಿಂದ ಹೈಕಮಾಂಡ್ಗೆ ದೂರು ಕೂಡ ಸಲ್ಲಿಕೆಯಾಗಿದೆ. ಸಂಯೋಜಕರನ್ನ ಬದಲಿಸುವಂತೆ ಹೈಕಮಾಂಡ್ಗೆ ದೂರು ಸಲ್ಲಿಕೆ ಆಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಬದಲನೆ ಮಾಡದೇ ಇದ್ರೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದು ರಾಜೀನಾಮೆಗೆ ನಿರ್ಧಾರ ಮಾಡ್ತೀವಿ ಅಂತೇಳಿ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಅಪ್ಪ ಮಗ ಇವತ್ತು ರೋಷಾಗ್ನಿಯನ್ನ ಹೊರಹಾಕ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ನಿಗಿ ಕೆಂಡವಾಗ್ತಿದ್ದಾರೆ. ಕಾರಣ ಲೋಕಸಭಾ ಚುನಾವಣೆಗೆ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿದ್ದು ಪ್ರಮುಖವಾದಂತ ಕಾರಣ ಅಂತ ಹೇಳಲಾಗ್ತಾ ಇದೆ. ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹೊಣೆಯನ್ನ ವಹಿಸಲಾಗಿದೆ. ಚಿಕ್ಕೋಡಿಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೂ ಸಂಬಂಧನೇ ಇಲ್ಲ. ಆದ್ರೂ ಕೂಡ ಯಾಕೆ ನೇಮಕ ಮಾಡಿದ್ದಾರೆ? ತಕ್ಷಣವೇ ಬದಲು ಮಾಡಿ ಅಂತೇಳಿ ಹೈಕಮಾಂಡ್ಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನೋಡಿ, ಒಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪುತ್ರನ ಟಿಕೆಟ್ಗೆ ಲಾಬಿ ಮಾಡಬಹುದು ಅಂತೇಳಿ ಅವರು ಬಹಿರಂಗವಾಗಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ನೋಡಿ, ಹುಕ್ಕೇರಿ ಫ್ಯಾಮಿಲಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು, ಅದು ಕೂಡ ಮಿಸ್ ಆಗೋದಕ್ಕೆ ಕಾರಣವೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅಂತ ಹೇಳಲಾಗ್ತಾ ಇದೆ. ಹೆಬ್ಬಾಳ್ಕರ್ ಅವರಿಗೆ ಡಿಕೆ ಶಿವಕುಮಾರ್ ಅವರು ಮಣೆ ಹಾಕಿದ್ದಾರೆ. ಹುಕ್ಕೇರಿ ಫ್ಯಾಮಿಲಿಗೆ ಇದೇ ಕಾರಣದಿಂದಾಗಿ ಹಿನ್ನಡೆ ಆಗಿದೆ. ಹೀಗಾಗಿ ಹೆಬ್ಬಾಳ್ಕರ್ಗೆ ಉಭಯ ಶಾಸಕರಿಂದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ರಾಜೀನಾಮೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಕಾರಣ ಇದೊಂದೇನಾ ಅಥವಾ ಬೇರೆ ಏನಾದರೂ ಇದೆಯಾ? ಹೈಕಮಾಂಡ್ ಈಗ ಇವರನ್ನ ಸಮಾಧಾನ ಪಡಿಸುವ ಕೆಲಸಕ್ಕೆ ಏನಾದರೂ ಮುಂದಾಗ್ತಾ ಇದೆಯಾ ಬಸವರಾಜ್? ನಾಗೇಂದ್ರ, ಪ್ರಮುಖವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಅದರಲ್ಲೂ ಬೆಳಗಾವಿಯಲ್ಲಿ ಟಿಕೆಟ್ಗೆ ಸಾಕಷ್ಟು ಪೈಪೋಟಿ ಇದೆ. ಇಂತಹ ಸಂದರ್ಭದಲ್ಲಿ ಎಐಸಿಸಿ ಸಂಯೋಜಕರನ್ನಾಗಿ ನೇಮಿಸುವಂತ ಸಂದರ್ಭದಲ್ಲಿ ಎಚ್.ಕೆ. ಪಾಟೀಲ್ ಅವರನ್ನ ಮೊದಲಿಗೆ ಚಿಕ್ಕೋಡಿ ಕ್ಷೇತ್ರಕ್ಕೆ ಹಾಕಲಾಗಿತ್ತು. ಆ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಅಲ್ಲಿ ಚಿಕ್ಕೋಡಿ ಕ್ಷೇತ್ರಕ್ಕೆ ಸಂಯೋಜಕರನ್ನಾಗಿ ನೇಮಿಸಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಇಬ್ಬರು ಕೂಡ ಒಬ್ಬರು ವಿಧಾನ ಪರಿಷತ್ ಸದಸ್ಯರು, ಒಬ್ಬರು ಶಾಸಕರಾಗಿದ್ದಾರೆ. ಅವರು ಕೂಡ ಒಂದಷ್ಟು ಟಿಕೆಟ್ಗೆ ಈಗಾಗಲೇ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಚಿಕ್ಕೋಡಿ ಕ್ಷೇತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಬಂಧ ಇಲ್ಲ. ಯಾಕಂದ್ರೆ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ ಬರುತ್ತೆ. ಹಾಗಿದ್ರು ಕೂಡ ಇವರನ್ನ ಯಾಕೆ ಇಲ್ಲಿ ಹಾಕಿದ್ರಿ? ಮತ್ತೆ ಪ್ರಮುಖವಾಗಿ ಇನ್ನೊಂದು ಪ್ರಮುಖ ಕಾರಣ ಏನು ಅಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿದ್ದ ಕಾರಣಕ್ಕಾಗಿ ಗಣೇಶ್ ಹುಕ್ಕೇರಿ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಆಕ್ರೋಶ ಕೂಡ ಹಿಂದಿನಿಂದನೂ ಇದೆ. ನಮ್ಮನ್ನ ಮನೆ ಹಾಕ್ಲಿಲ್ಲ ಡಿ.ಕೆ. ಶಿವಕುಮಾರ್ ಅವರು, ತಮ್ಮ ಆಪ್ತರಿಗೆ ಕೊಡಿಸ್ಕೊಂಡ್ರು ಅನ್ನುವಂಥದ್ದು. ಈಗ ಮತ್ತೆ ಅವರನ್ನ ಸಂಯೋಜಕರನ್ನಾಗಿ ಅವರ ಕ್ಷೇತ್ರಕ್ಕೆ ಹಾಕಿದಾಗ ಸಹಜವಾಗಿ ಆಕ್ರೋಶ ಎದ್ದೇಳ್ತಾ ಇದೆ. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಅವರು ಲೋಕಸಭಾ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಬಸವರಾಜ್ ನೋಡಿ, ಈಗ ಪ್ರಮುಖವಾಗಿ ಇವರು ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಈಗ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ, ಚಿಕ್ಕೋಡಿಯಲ್ಲಿ ಅವರಿಗೆ ಉಸ್ತುವಾರಿಯನ್ನ ಕೊಟ್ಟಿದ್ದೇ ಅವರಿಗೆ ಅಸಮಾಧಾನ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಪ್ಪ ಮಗ ಇಬ್ರು ಕೂಡ ಗಂಭೀರವಾದಂಥ ಆರೋಪವನ್ನ ಮಾಡ್ತಾ ಇರುವಂಥದ್ದು.
ಲೋಕಸಭಾ ಚುನಾವಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಲಾಬಿಯನ್ನು ನಡೆಸ್ಬೋದು ಅಂತ ಹೇಳಿ. ಆದರೆ ಇದಕ್ಕಿಂತ ಒಂದು ಪ್ರಮುಖವಾದಂಥ ಕಾರಣ ಇದೆ. ಕ್ಯಾಬಿನೆಟ್ನಲ್ಲಿ ಒಂದು ಸ್ಥಾನಮಾನ ಸಿಗಬೇಕಾಗಿತ್ತು, ಅದನ್ನು ತಪ್ಪಿಸಿದ್ದು ಕೂಡ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಅವರು ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಈ ಅಪ್ಪ ಮಗನ ಇಂಥ ಒಂದು ನಿರ್ಧಾರ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗ್ಬೋದು ಬಸವರಾಜ್? ಖಂಡಿತ ನಾಗೇಂದ್ರ, ಸಹಜವಾದಂತ ಆಕ್ರೋಶ ಈ ಹಿಂದಿನಿಂದನೂ ಇದೆ. ಅವ್ರಿಗೆ ಸಚಿವ ಸ್ಥಾನ ಪ್ರಕಾಶ್ ಹುಕ್ಕೇರಿ ಅವರಿಗೆ ಸಿಗಬೇಕಾಗಿತ್ತು. ಯಾಕಂದ್ರೆ 2014ರಲ್ಲಿ ಅವರು ಸಚಿವ ಸ್ಥಾನವನ್ನ ತ್ಯಾಗ ಮಾಡಿ ಪಕ್ಷಕ್ಕೋಸ್ಕರ ಲೋಕಸಭಾ ಕ್ಷೇತ್ರದನ್ನ ಸ್ಪರ್ಧೆ ಮಾಡಿದ್ರು. ಚಿಕ್ಕೋಡಿಯಿಂದ ಕೂಡ ಸಂಸದರಾಗಿದ್ರು. ಪಕ್ಷ ಹೇಳಿದಂತ ಕೇಳ್ಕೊಂಡಿದ್ರು. ಆದ್ರೆ ಈ ಬಾರಿ ಮತ್ತೆ ಅಧಿಕಾರಕ್ಕೆ ಬಂದಾಗ ಆ ಮಗನಿಗೆ ಆದ್ರೂ ಕೊಡಿ, ನನಗಾದ್ರೂ ಕೊಡಿ ಅನ್ನುವಂತ ಒಂದು ಸಹಜ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ DCM DK ಶಿವಕುಮಾರ್ ಅವರು ಒಂದಷ್ಟು ಒತ್ತಾಸೆ ಮೇರೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಸಚಿವ ಸ್ಥಾನ ಕೊಡುವಂತ ಕೆಲಸಗಳಾಗಿತ್ತು. ಅಲ್ಲಿಯೂ ಕೂಡ ಕೈ ತಪ್ಪೋಯ್ತು. ಈಗ ಮತ್ತೆ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯಾಗಿ ಬರ್ತಾ ಇದ್ರೆ ಇಲ್ಲಿಯೂ ಕೂಡ ಲೋಕಸಭಾ ಟಿಕೆಟ್ ಅನ್ನು ತಪ್ಪಿಸುವಂತ ಕೆಲಸಗಳು ಆಗಬಹುದು. ನಮ್ಮ ಕ್ಷೇತ್ರಕ್ಕೆ ಅವರು ಬೇಡ, ನೀವು ಬದಲಿಸ್ಕೊಡದೆ ಹೋದ್ರೆ ನಾವು ರಾಜೀನಾಮೆಯನ್ನು ಕೊಡೋಕ್ಕೂ ಕೂಡ ಹೆದರಲ್ಲ ಅನ್ನುವಂತ ಮಾತನ್ನು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಹೇಳಿ ಬಂದಿದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಇದೊಂಥರ ಸಂಚಲನ ಮೂಡುತ್ತಾ ಇದೆ. ಮುಂದಿನ ನಿರ್ಧಾರಗಳನ್ನ ಹೈಕಮಾಂಡ್ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಮಾಡಬೇಕಾಗತ್ತೆ. ತಕ್ಷಣವೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಉಸ್ತುವಾರಿಯನ್ನಾಗಿ ಬದಲಿಸಿ ಮತ್ತೆ ಬೇರೆ ಕ್ಷೇತ್ರಕ್ಕೆ ಹಾಕಾರ, ಅಥವಾ ಹಿಂದೆ ಅವರಿಗೆ ಯಾವ ಕ್ಷೇತ್ರದ ಕೂಡ ಉಸ್ತುವಾರಿಯನ್ನು ಕೊಟ್ಟಿರಲಿಲ್ಲ ಆ ರೀತಿಯಾಗಿ ಅವರನ್ನ ಬರೀ ಕೇವಲ ಪಕ್ಷಕ್ಕಾಗಿ ದುಡಿಯೋಕೆ ಬಿಡ್ತಾರೆ ಅನ್ನೋಂಥದ್ದು ಕಾದ್ ನೋಡ್ಬೇಕಾಗತ್ತೆ. ಒಟ್ಟಾರೆಯಾಗಿ ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಸಿಡಿದಿರೋದಂತೂ ಕಾಂಗ್ರೆಸ್ ಪಕ್ಷದಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಮುಂದಿನ ಬೆಳವಣಿಗೆಗಳು ಮತ್ತೆ ತೀವ್ರಗತಿಯಲ್ಲಿ ಆಗಬಹುದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.